ಸುರಪುರದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಾಲಯದಲ್ಲಿ ಈಗ ಹೊಸ ಸಂಚಲನ ಶುರುವಾಗಿದೆ. ನಾರಿಯರೇ ದೇಶದ ನಿಜವಾದ ಶಕ್ತಿ ಎನ್ನುವ ಮಾತಿನೊಂದಿಗೆ ತಾಲೂಕು ಅಧ್ಯಕ್ಷ ವೆಂಕಟೇಶ್ ನಾಯಕ ಬೈರಿಮಡ್ಡಿ ಅವರು ಮಹಿಳಾ ಘಟಕದ ನೂತನ ಸಾರಥಿಗಳನ್ನ ಅಧಿಕೃತವಾಗಿ ಘೋಷಿಸಿದ್ದಾರೆ. ಮಹಿಳೆ ಕೇವಲ ಕುಟುಂಬದ ಕಣ್ಣಲ್ಲ, ನಾಡು ನುಡಿ ಹಾಗೂ ಗಡಿ ರಕ್ಷಣೆಯ ಹೋರಾಟದಲ್ಲೂ ಮುಂಚೂಣಿಯಲ್ಲಿರಬೇಕು ಎಂಬ ಆಶಯದೊಂದಿಗೆ ಈ ನೇಮಕಾತಿ ನಡೆದಿದೆ. ಗೌರವ ಅಧ್ಯಕ್ಷರಾಗಿ ಮರೆಮ್ಮ ಗೋಗಿ ಹಾಗೂ ಅಧ್ಯಕ್ಷರಾಗಿ ದೇವಮ್ಮ ಬಿ ನಾಯಕ್ ಆಯ್ಕೆಯಾಗಿದ್ದು, ಇವರೊಂದಿಗೆ ಲಕ್ಷ್ಮೀ ನಾಗರತ್ನ ಸೇರಿದಂತೆ ಹಲವು ಧೀರ ಮಹಿಳೆಯರು ಸಂಘಟನೆಯ ಬಲವರ್ಧನೆಗೆ ಕೈಜೋಡಿಸಿದ್ದಾರೆ. ಟಿ.ಎ. ನಾರಾಯಣಗೌಡರ ನೇತೃತ್ವದ ಈ ಸಂಘಟನೆಗೆ ಈಗ ಮಹಿಳಾ ಶಕ್ತಿಯು ಸೇರ್ಪಡೆಯಾಗಿದ್ದು, ಮುಂಬರುವ ದಿನಗಳಲ್ಲಿ ಕನ್ನಡದ ಹೋರಾಟ ಮತ್ತಷ್ಟು ತೀವ್ರಗೊಳ್ಳುವ ಮುನ್ಸೂಚನೆ ಸಿಕ್ಕಿದೆ. ಒಟ್ಟಿನಲ್ಲಿ ಮನೆಯ ನಾಲ್ಕು ಗೋಡೆಗಳ ಮಧ್ಯೆ ಇದ್ದ ಶಕ್ತಿ ಈಗ ನಾಡಿನ ರಕ್ಷಣೆಗಾಗಿ ಬೀದಿಗಿಳಿಯಲು ಸಜ್ಜಾಗಿದೆ. ಹೊಸ ಜವಾಬ್ದಾರಿ ಹೊತ್ತಿರುವ ಈ ಎಲ್ಲಾ ಮಹಿಳಾ ಪದಾಧಿಕಾರಿಗಳು ಕನ್ನಡದ ಕಹಳೆಯನ್ನ ಯಶಸ್ವಿಯಾಗಿ ಊದಲಿ ಎಂಬುದು ಎಲ್ಲರ ಆಶಯವಾಗಿದೆ. ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಹಂಗಂದಾಗ ಸಂಘಟನೆ ಇನ್ನೂ ಬೆಳೀತದೆ. ಯಾಕಂದ್ರೆ ನಾವು ಬೆಂಗಳೂರಾಗ ಅಷ್ಟೇ ಹೆಣ್ಮಕ್ಳು ಸುರಪುರದವನು ಇಲ್ಲಿ ಒಣಗಿ ಹೋಗುವವರಾಗ ಕಿತ್ತೂರು ಚೆನ್ನಮ್ಮನವರನ್ನು ತೋರಿಸ್ಕೊಳ್ಳೋಣ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಶ್ರಮ ಪಟ್ಟು ಆಯ್ಕೆ ಮಾಡಿದ ದಿನನಿತ್ಯ ನಾನು ಬಂದು ಖಾಲಿದ್ದಾಗ ದಿನಕ್ಕೆ ಒಂದು ತಾಸು ಇಲ್ಲ ವಾರಕ್ಕೊಂದು ಒಂದಿನ ಒಂದ್ಸಲ ಸಂಘದಾಗ ಏನು ಮಾಡಮ್ಮ, ಎಲ್ಲಿ ಪಾಪ ಅಲ್ಲಿ ಏನಾಯ್ತು, ಆಕೆಗೆ ಅನ್ಯಾಯ ಆಯ್ತು, ಇವ್ರಿಗೆ ಅನ್ಯಾಯ ಆಯ್ತು ನೋಡಮ್ರಿ, ಅಧ್ಯಕ್ಷಗಳ ಮನದ್ದು ಮಾಡ್ರಿ, ನಾವು ಬರ್ತೀವಿ, ಖಾಲಿ ಇರ್ತೀವಿ. ಅವಾಗ ನಾವು ಇಲ್ಲಿ ಆಫೀಸ್ ಮಾಡೀವಿ, ನಾವು ಸುರಪುರದಾಗ ಮನೆ ಸುರಪುರದಾಗ ಇರ್ತೀವಿ. ಬೇಕಾದ್ರೆ ನಾ ಇರ್ಲಿಕ್ಕೆ ನಾನು ಮಲ್ಲು ಇರ್ತಾನೆ, ಲಿಂಗಾತ ಇರ್ತಾನೆ, ಅವಿನಾಶ್ ಇರ್ತೀನಿ, ಅಷ್ಟಪುರದಲ್ಲಿ ಎಲ್ಲರೂ ಇಲ್ಲಿ ಸ್ಥಳೀಯರಿವಿ, ಕರ್ನಾಟಕ ಬರ್ತೀವಿ ಮಾಡಮ್ಮ. ಅದಕ್ಕೋಸ್ಕರ ಒಳ್ಳೆಯದಕ್ಕೆ ಉಪಯೋಗ ಮಾಡ್ಕೇರಿ, ಕೆಟ್ಟದಕ್ಕೆ ಯಾವುದಕ್ಕೂ ಬೇಡ ಅಂತೇಳಿ ಇವತ್ತು ನೂತನವಾಗಿ ಮಹಿಳಾ ಘಟಕದ ಪದಾಧಿಕಾರಿಗಳ ಒಂದು ಲಿಸ್ಟ್ ಹೇಳ್ತೀನಿ. ನಾನು ಗೌರವಾಧ್ಯಕ್ಷರಾಗಿ ಮರೆಮ್ಮ ಗೋಗಿ ಅವರನ್ನು ಆಯ್ಕೆ ಮಾಡ್ತಿದ್ವಿ. ಹಾಗೆ ಅಧ್ಯಕ್ಷರನ್ನಾಗಿ ದೇವಮ್ಮ ಬಿ ನಾಯಕರನ್ನು ಆಯ್ಕೆ ಮಾಡಿದ್ದೀವಿ. ಉಪಾಧ್ಯಕ್ಷರನ್ನಾಗಿ ನಾಗರತ್ನ ಯಾದವ್ ಅವರನ್ನು ಮತ್ತು ಇನ್ನೊಬ್ಬ ಉಪಾಧ್ಯಕ್ಷರಾಗಿ ಯಲ್ಲಮ್ಮ ಅಯ್ಯಾಳ್ ಅವರನ್ನು, ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಲಕ್ಷ್ಮೀ ಪಿ ಕಟ್ಟಿಮನಿ ಹಾಗೂ ಸಹ ಕಾರ್ಯದರ್ಶಿ ಲಕ್ಷ್ಮೀ ಎಂ ಕಟ್ಟಿಮನಿ ಅವರನ್ನು, ಹಾಗೆ ಸಂಘಟನಾ ಕಾರ್ಯದರ್ಶಿಯಾಗಿ ಮಲ್ಲಮ್ಮ ಕಟ್ಟಿಮನಿ ಅವರನ್ನು, ಸಂಚಾಲಕರನ್ನಾಗಿ ಬಾಗಮ್ಮ ಕಟ್ಟಿಮನಿ ಅವರನ್ನು, ಹಾಗೆ ಖಜಾಂಚಿಯನ್ನಾಗಿ ತಾಯಮ್ಮ ಅಡ್ಡೋಡಿಗೆ ಅವರನ್ನು, ಇವೆಲ್ಲರೂ ಕೂಡ ಇವತ್ತು ನಮ್ಮ ಸಂಘಟನೆ ಅಧಿಕೃತ ಮಹಿಳಾ ಪದಾಧಿಕಾರಿಗಳ ಆಯ್ಕೆ ಇದ್ದಕ್ಕಾಗಿ ನಾನು ಅಭಿನಂದನೆ ಸಲ್ಲಿಸಿ ನಾನು ಒಂದೆರಡು ಮಾತು ಮುಗಿಸ್ತೇನೆ.